ಒಳಗೆ ಅಸ್ತ್ರ ಹೊರಗಡೆ ಮಾರಕ. ಏನಿದು ಚೈತ್ರ ಕಿರಿಕಿರಿ? ಬಿಗ್ ಬಾಸ್ ಸೀಸನ್ 11ರಲ್ಲಿ ಚೈತ್ರ ಕುಂದಾಪುರ ಅವರ ಆರಂಭಿಕ ದಿನಗಳು ಸವಾಲಿನಿಂದ ಕೂಡಿದೆ. ವಾದ ವಿವಾದಗಳಿಂದ ಗಮನ ಸೆಳೆದಿರೋ ಅವರ ಧ್ವನಿ ಮತ್ತು ನಡವಳಿಕೆ ನಕಾರಾತ್ಮಕ ಪ್ರತಿಕ್ರಿಯೆಗೆ ಕಾರಣವಾಗಿದೆ. ಸ್ವರ್ಗ ನರಕ ಕಾನ್ಫರೆನ್ಸ್ನಲ್ಲಿ ಬಂದ ಈ ಬಾರಿಯ ಕನ್ನಡ ಬಿಗ್ ಬಾಸ್ ಸೀಸನ್ 11 ಆರಂಭವಾಗುತ್ತಿದ್ದಂತೆ ಮನೆ ರಣರಂಗವಾಗ್ತಿದೆ. ಕೆಲವರು ಸೈಲೆಂಟ್ ಆಗಿ ಆಟ ಶುರು ಮಾಡಿದ್ರೆ ಇನ್ನು ಕೆಲವರು ವೈಲೆಂಟ್ ಆಗಿ ಬಾಲ ಬೆಚ್ಚುತ್ತಿದ್ದಾರೆ. ಈ ಪೈಕಿ ಚೈತ್ರ ಕುಂದಾಪುರ ಸಹ ಪ್ರಮುಖರು. ಮೊದಲ ದಿನವೇ ವಾದ ಪ್ರತಿವಾದಕ್ಕಿಳಿದ ಚೈತ್ರ ಸ್ವರ್ಗದಲ್ಲಿದ್ದವರಿಗೆ ನರಕ ತೋರಿಸಿದ್ದಾರೆ. ಹೀಗಿದ್ರೂ ಈ ವಾರ ನಾಮಿನೇಟ್ ಆಗಿದ್ದಾರೆ. ಅದಕ್ಕೆ ಕಾರಣ ಕೇಳಿದ್ರೆ ಅಚ್ಚರಿ ಆಗ್ತೀರಾ. ಯಾವ ಅಸ್ತ್ರವನ್ನ ಇಟ್ಕೊಂಡು ರಾಜ್ಯದಲ್ಲಿ ಅಷ್ಟೆಲ್ಲ ಹೆಸರು ಮಾಡಿದ್ರೋ ಅದೇ ಅಸ್ತ್ರ ಚೈತ್ರಗೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಮುಳುವಾಗಿದೆ. ಚೈತ್ರ ಕುಂದಾಪುರ ಓಪನ್ ಸ್ಟೇಜ್ನಲ್ಲಿ ದಿಟ್ಟವಾಗಿ ಮಾತನಾಡುವ ನಾರಿ. ಈಕೆಯ ಭಾಷಣವನ್ನು ಅದೆಷ್ಟೋ ಹಿಂದೂವಾದಿಗಳು ಆಲಿಸಿ ಚಪ್ಪಾಳೆ ಹೊಡಿತಾ ಇದ್ರು. ಹುಮ್ಮಸ್ಸಿನಿಂದ ಶಿಳ್ಳೆ ಕೇಕೆ ಹಾಕಿ ಹುರಿದುಂಬಿಸುತ್ತಿದ್ರು. ಆದ್ರೀಗ ಚೈತ್ರ ಧ್ವನಿಯ ಬಿಗ್ ಬಾಸ್ನಲ್ಲಿ ನೆಗೆಟಿವ್ ಆಯ್ತಾ ಅನ್ನೋ ಹಾಗೆ ಆಗಿದೆ. ಅದಕ್ಕೆ ಕಾರಣ ಮೊದಲ ದಿನ ನಡೆದ ವಾಕ್ ಸಮರ. ಮನೆಯ ಎಲ್ಲ ಕೆಲಸದ ಜವಾಬ್ದಾರಿಯನ್ನ ನರಕವಾಸಿಗಳಿಗೆ ನೀಡಬೇಕಿತ್ತು. ಹೀಗಾಗಿ ನರಕದಲ್ಲಿ ಚೈತ್ರ ಟಾಸ್ಕ್ ಕಂಪ್ಲೀಟ್ ಮಾಡಬೇಕಿತ್ತು. ಆದರೆ ತಮ್ಮದೇ ಗೇಮ್ ಪ್ಲಾನ್ ಮಾಡಿದ ಚೈತ್ರ ಸ್ವರ್ಗ ನಿವಾಸಿಗಳ ಉಗ್ರ ಮಂಜು ಕೈನಲ್ಲಿ ಹಣ್ಣನ್ನು ತೆಗೆದುಕೊಂಡು ಕಚ್ಚಿ ತಿಂದು ನರಕದ ಮನೆ ಕಡೆ ಬಿಸಾಡಿದ್ರು. ಈ ವಿಚಾರವೇ ಮನೆಯಲ್ಲಿ ಜಗಳಕ್ಕೆ ಕಾರಣವಾಯಿತು. ಇದು ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಆಗುವಂತೆ ಮಾಡ್ತು. ಹೀಗಾಗಿ ಸ್ವರ್ಗದವರಿಗೆ ಕಟ್ಟಿದ್ದ ಲಕ್ಸುರಿ ವಸ್ತುಗಳ ಬಿಗ್ ಬಾಸ್ ಹಿಂಪಡೆದಿದೆ. ಈ ಎಲ್ಲ ಕಾರಣದಿಂದ ಚೈತ್ರ ಮೇಲೆ ಇತರೆ ಸ್ಪರ್ಧಿಗಳು ಕೆಂಡ ಕಾರುತ್ತಿದ್ದಾರೆ. ಇದರ ಜೊತೆಗೆ ಚೈತ್ರ ಕುಂದಾಪುರ ಜೋರು ಧ್ವನಿಯ ವಿಚಾರವಾಗಿಯೂ ಕೆಲ ಹೊತ್ತು ವಾಕ್ಸಮರ ನಡೆಯಿತು. ಆದರೆ ಇದಾದ ಮೇಲೆ ನಡೆದ ನಾಮಿನೇಷನ್ನಲ್ಲಿ ಬಹುತೇಕ ಮಂದಿ ಚೈತ್ರ ಕುಂದಾಪುರ ಹೆಸರನ್ನೇ ತೆಗೆದುಕೊಂಡಿದ್ದು ಭಾಗಂಶ ಚೈತ್ರ ವಾಯ್ಸ್ ಬಗ್ಗೆಯೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಹೊರಗಡೆ ಅಸ್ತ್ರವಾಗಿದ್ದ ಚೈತ್ರ ವಾಯ್ಸ್ ಬಿಗ್ ಬಾಸ್ ಮನೆಯಲ್ಲಿ ಮುಳುವಾಯ್ತಾ ಅನ್ನೋ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿದೆ. ಹಾಗಾದರೆ ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.